ಅನಂತ್ ಕುಮಾರ್ ಹೆಗ್ಡೆ ಹೇಳಿರೋದು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅದನ್ನ ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನ್ ತಪ್ಪಲ್ಲ. ಯಾಕೆಂತಂದ್ರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನ ಒಡೆದು ಆಕ್ರಮಣಕಾರಿಗಳು, ಮೊಘಲರಿರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರು ಮಾಡೋದನ್ನ ಸ್ವತಂತ್ರ ಬಂದ್ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಡ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಇದನ್ನ ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಸ್ವಾಗತ ಮಾಡಬೇಕು. ಯಾತಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರನೇ ಅವ್ರು ಹೋರಾಟಗಳು ಮಾಡಿದ್ರು. ಅವ್ರು ಹೋರಾಟ ಮಾಡಿದ್ದು ಬರೀ ರಸ್ತೆ, ಚರಂಡಿ, ದೀಪ, ನೀರು, ಸೇತುವೆ ಇಷ್ಟಕ್ಕಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಡು ಬಂತು. ಈಗ ಮೊದಲನೇದೀಗ ಅಯೋಧ್ಯೆ ರಾಮ ಮಂದಿರ ಇವತ್ತು 22ನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಮಥುರಾ ಮತ್ತು ಕಾಶಿದು ಕೂಡ ಕೋರ್ಟಲ್ಲಿ ಅನುಕೂಲಗಳು ಆಗ್ತಾ ಇದೆ. ಈ ರೀತಿ ಅಲ್ಲೊಂದು ಇಲ್ಲೊಂದು ಯಾವುದು ಈ ರೀತಿ ಹಿಂದೂಗಳ ದೇವಾಲಯಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ, ಅದು ಅವ್ರ ನೋವು ತೋಡ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಹಿಟ್ಟು ಕೂಡ ಸಹಕಾರ ಕೊಡಬೇಕು ಅಂತ ನನ್ನ ಅಪೇಕ್ಷೆ. ಅನಂತ್ ಕುಮಾರ್ ಹೆಗ್ಡೆ ಹೇಳಿರೋದು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅದನ್ನ ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನ್ ತಪ್ಪಲ್ಲ. ಯಾಕೆಂತಂದ್ರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನ ಒಡೆದು ಆಕ್ರಮಣಕಾರಿಗಳು, ಮೊಘಲರಿರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರು ಮಾಡೋದನ್ನ ಸ್ವತಂತ್ರ ಬಂದ್ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಡ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಇದನ್ನ ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಸ್ವಾಗತ ಮಾಡಬೇಕು. ಯಾತಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರನೇ ಅವ್ರು ಹೋರಾಟಗಳು ಮಾಡಿದ್ರು. ಅವ್ರು ಹೋರಾಟ ಮಾಡಿದ್ದು ಬರೀ ರಸ್ತೆ, ಚರಂಡಿ, ದೀಪ, ನೀರು, ಸೇತುವೆ ಇಷ್ಟಕ್ಕಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಡು ಬಂತು. ಈಗ ಮೊದಲನೇದೀಗ ಅಯೋಧ್ಯೆ ರಾಮ ಮಂದಿರ ಇವತ್ತು 22ನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಮಥುರಾ ಮತ್ತು ಕಾಶಿದು ಕೂಡ ಕೋರ್ಟಲ್ಲಿ ಅನುಕೂಲಗಳು ಆಗ್ತಾ ಇದೆ. ಈ ರೀತಿ ಅಲ್ಲೊಂದು ಇಲ್ಲೊಂದು ಯಾವುದು ಈ ರೀತಿ ಹಿಂದೂಗಳ ದೇವಾಲಯಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ, ಅದು ಅವ್ರ ನೋವು ತೋಡ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಹಿಟ್ಟು ಕೂಡ ಸಹಕಾರ ಕೊಡಬೇಕು ಅಂತ ನನ್ನ ಅಪೇಕ್ಷೆ.